ಭಾರತ್ ಹ್ಯಾಪಿ ವರಲ್ ರಿಚ್ ವರಲ್ ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ, ನ್ಯೂಮರಾಲಜಿಸ್ಟ್, ಮನಿ ಕೋಚ್ ಅಂಡ್ ಆಲ್ಸೋ ಸರ್ಟಿಫೈಡ್ ಹೋಪನೋ ಹೀಲರ್. ಫ್ರೆಂಡ್ಸ್, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಹುಟ್ಟಿದವರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಲಕ್ಕಿ ನಂಬರ್ಸ್ ಏನು, ಲಕ್ಕಿ ಕಲರ್ಸ್ ಏನು ಎಲ್ಲವನ್ನು ಈಗಾಗಲೇ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ಮಿಸ್ ಆಗಿದ್ರೆ ದಯವಿಟ್ಟು ಅವರವರು ಯಾವ ವಾರ ಹುಟ್ಟಿದ್ದೀರಾ, ನಿಮ್ಮ ಒಂದು ಗುಣಗಳೇನು, ನಿಮ್ಮ ಒಂದು ಲಕ್ಕಿ ಕಲರ್ಸ್ ಎಲ್ಲವನ್ನು ತಿಳ್ಕೊಬೇಕು ಅಂತಿದ್ರೆ ಆ ವಿಡಿಯೋಸ್ನೆಲ್ಲ ನೀವು ನೋಡಿ, ಮಿಸ್ ಮಾಡಬೇಡಿ. ಓಕೆ, ಆ್ಯಂಡ್ ನೋಡಿ ಬೇರೆಯವ್ರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ. ಕೆಳಗಡೆ ಹೈಪ್ ಬಟನ್ನ ಪ್ರೆಸ್ ಮಾಡಿ ವಿಡಿಯೋಸ್ನ ಹೈಪ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾನು ತಿಳಿಸ್ಕೊಡ್ತೀನಿ ಗುರುವಾರ, ಥರ್ಸ್ಡೇ ಬಾರ್ನ್ ಪೀಪಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಥರ್ಸ್ಡೇ, ಗುರುವಾರ ಅಂದರೆ ಥರ್ಸ್ಡೇ. ಸೊ ಇಂಗ್ಲೀಷಲ್ಲಿ ಥರ್ಸ್ಡೇ ಅಂತೀವಿ, ಗುರುವಾರ. ಗುರು ದೇವರಿಗೆ ಸಂಬಂಧಪಟ್ಟದ್ದು, ಗುರು ಗ್ರಹಕ್ಕೆ ಸಂಬಂಧಪಟ್ಟ ವಾರ, ಅದಕ್ಕೆ ನಾವು ಗುರುವಾರ ಅಂತ ಹೇಳ್ತೀವಿ. ಇದು ಜುಪಿಟರ್ ಪ್ಲಾನೆಟ್ಗೆ, ಬಿಗ್ ಪ್ಲಾನೆಟ್ ಯಾವುದು? ಜುಪಿಟರ್. ಸೊ ಜುಪಿಟರ್ಗೆ ಸಂಬಂಧಪಟ್ಟ ಒಂದು ದಿನ ಇದು. ಸೊ ಥರ್ಸ್ಡೇ, ಗುರುವಾರ ಅಂದರೆ ನಂಬರ್, ಯಾವ ನಂಬರ್ಗೆ ಹೋಲಿಕೆ ಮಾಡ್ತೀವಿ? ಗುರು ನಂಬರ್ ಯಾವುದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆಯಲ್ಲ. ಸೊ ಮೂರನ್ನ ನಾವು ಗುರು ನಂಬರ್ಗೆ, ಗುರು ಪ್ಲಾನೆಟ್ಗೆ ಅಥವಾ ಜುಪಿಟರ್ ಪ್ಲಾನೆಟ್ಗೆ 3ನ ಹೋಲಿಕೆ ಮಾಡ್ತೀವಿ. ಥರ್ಸ್ಡೇ ಅಂದ್ರೆ 3. ಸೊ 3 ಬಾರ್ನ್ 3ನೇ ತಾರೀಕು ಅಥವಾ 12ನೇ ತಾರೀಕು, 21ನೇ ತಾರೀಕು ನೀವೇನಾದರೂ ಹುಟ್ಟಿದ್ದೀರಾ ಅಥವಾ 30ನೇ ತಾರೀಕು ನೀವು ಹುಟ್ಟಿದ್ದೀರಾ ಅಂದ್ರೂ ನಿಮ್ಮನ್ನು ಜುಪಿಟರ್ಗೆ ಹೋಲಿಕೆ ಮಾಡ್ತೀವಿ, ಗುರು ಗ್ರಹಕ್ಕೆ ಹೋಲಿಕೆ ಮಾಡ್ತೀವಿ. ಈ ಡೇಟ್ಸ್ನಲ್ಲಿ ಹುಟ್ಟಿದವರು ಕೂಡ ಈಗ ಇರ್ತಾರೆ. ಅಥವಾ ಯಾವುದೇ ತಿಂಗಳಲ್ಲಿ ಗುರುವಾರ ನೀವೇನಾದರೂ ಹುಟ್ಟಿದ್ದೀರಾ, ಮಕ್ಕಳು ಏನಾದರೂ ಹುಟ್ಟಿದ್ದಾರೆ, ನಿಮ್ಮ ಲೈಫ್ ಪಾರ್ಟ್ನರ್ಸ್, ಬಸ್ ಯಾರೇ ಆಗಿರ್ಬೋದು, ಗುರುವಾರ ಹುಟ್ಟಿದ್ರೆ ಇವರ ಕ್ಯಾರೆಕ್ಟರ್ಸ್ ಹೀಗಿರುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ 3ನೇ ತಾರೀಕು ಅಂದರೆ ಜುಪಿಟರ್ ಬಿಗ್ ಪ್ಲಾನೆಟ್, ಬಿಗ್ ಡ್ರೀಮ್ಸ್ ಇರುತ್ತೆ ಇವ್ರಿಗೆ. ತುಂಬ ಅದ್ಭುತವಾದ ಒಂದು ಕನಸಿನ ಲೋಕ ಇವ್ರದ್ದಾಗಿರುತ್ತೆ. ನಮ್ಗೆ ಅದು ಬೇಕು, ಇದು ಬೇಕು ಅಂತ ದೊಡ್ಡದಾಗಿ ಡ್ರೀಮ್ಸ್ ಕಾಣ್ತಾರೆ. ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಇವ್ರ ಕೈಲಿ ಆಗೋದಿಲ್ಲ. ಲಾಸ್ಟ್ ಕೈ ಹಾಕ್ತಾರೆ, ಬಟ್ ಕೈ ಹಾಕಿದ ಕೆಲಸ ಫಿನಿಷ್ ಮಾಡೋದಿಲ್ಲ, ಅರ್ಧದಲ್ಲೇ ಬಿಟ್ಟು ಹೋಗ್ತಾ ಇರ್ತಾರೆ ಇವರು. ಎಂಡ್ ಕಂಪ್ಲೀಟ್ ಮಾಡೋ ಅಷ್ಟಿದು ಕೆಪಾಸಿಟಿ ಇವ್ರಿಗಿರೋದಿಲ್ಲ. ಪುಷ್ ಬ್ಯಾಕ್ ಮಾಡ್ತಾ ಇರಬೇಕು, ಬೇರೆಯವರೊಂದು ಸಪೋರ್ಟ್ ಇವ್ರಿಗೆ ಬೇಕಾಗುತ್ತೆ. ಆ್ಯಂಡ್ ಟ್ಯಾಲೆಂಟೇನೂ ಇರುತ್ತೆ, ಅಪಾರವಾದ ಟ್ಯಾಲೆಂಟ್ ಇದೆ, ಜೀನಿಯಸ್ ಮಕ್ಕಳು ಇವರೆಲ್ಲ. ಗುರುವಾರ ಹುಟ್ಟಿದವರು ತುಂಬಾ ನಾಲೆಜ್, ಯಾಕೆಂದರೆ ಗುರು ಅಂದ್ರೆ ನಾಲೆಜ್ಗೆ ಸಂಬಂಧಪಟ್ಟ ಒಂದು ಗ್ರಹ. ಲಕ್ಕಿ ಅಂತ ಹೇಳ್ತೀವಲ್ಲ, ಲಕ್ನ ತರೋದು. ಯಾಕೆಂದರೆ ನಾವು ಗುರು ಬಲ ಇದ್ರೇ ಮದುವೆ ಆಗೋದು, ಗುರು ಅನುಗ್ರಹ ಇದ್ದರೆ ಮನೆ ಕಟ್ಟೋದು ಅಂತ ಹೇಳ್ತೀವಲ್ಲ. ಸೊ ಈ ಪ್ಲ್ಯಾನೆಟ್ಗೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಚುರುಕಿರ್ತಾರೆ, ಎಲ್ಲ ನಾಲೆಜು ಇವರಿಗೆ ಅದ್ಭುತವಾದ ನಾಲೆಜು, ಒಳ್ಳೆ ನಾಲೆಜ್ ಇರುತ್ತೆ. ಆದರೆ ಕಂಪ್ಲೀಟ್ ಮಾಡೋದಿಲ್ಲ ಅಷ್ಟೇ ಕೆಲಸಗಳು, ಅವರು ಕೈ ಹಾಕಿದ ಕೆಲಸಗಳು ಕಂಪ್ಲೀಟ್ ಮಾಡೋದಿಲ್ಲ. ನಾಲೆಜ್ ಅಂತೂ ತುಂಬ ಅದ್ಭುತವಾಗಿರುತ್ತೆ. ಅದಕ್ಕೆ ಇವರೆಲ್ಲ ಏನು ಟೀಚಿಂಗ್ ಪ್ರೊಫೆಷ್ನಲ್ಸ್ ಆಗಿ ತುಂಬ ಇರ್ತಾರೆ ನೋಡಿ. ಒಳ್ಳೆ ಟೀಚರ್ಸ್ ಆಗ್ತಾರೆ, ಲೆಕ್ಚರರ್ಸ್ ಆಗ್ತಾರೆ, ಮತ್ತು ಒಳ್ಳೆ ಸ್ಪಿರಿಚುವಲ್ ಸಂಸ್ಥೆಗಳನ್ನ ಇವರು ರನ್ ಮಾಡ್ತಾರೆ. ಅಂದರೆ ರವಿಶಂಕರ್ ಗುರುಜಿ ಆಗಿರ್ಬೋದು, ಈ ಥರ ದೊಡ್ಡ ಒಂದು ಸ್ಪಿರಿಚುವಲ್ ಆರ್ಗನೈಸೇಷನ್ಸ್ ಇರುತ್ತೆ, ಅದನ್ನು ನಡೆಸೋ ಒಂದು ವ್ಯಕ್ತಿಗಳು ಕೂಡ ಆಗಿರ್ಬೋದು ಇವರು ಆಗ್ತಾರೆ. ಸ್ಪಿರಿಚುವಲ್ ನಾಲೆಜು ಇರುತ್ತೆ, ಸ್ಪಿರಿಚುವಲ್ ಆಗಿ ಕೋಚಿಂಗ್ ಕೊಡ್ತಾರಲ್ಲ, ಅದ್ರ ಮೆಡಿಟೇಷನ್ ಆಗಿರ್ಬೋದು, ಯೋಗ, ಈ ಟೀಚರ್ಸ್ ಆಗಿರ್ಬೋದು, ಅಥವಾ ನಾರ್ಮಲ್ ಟೀಚರ್ಸು, ಸ್ಕೂಲ್ ಟೀಚರ್ಸು, ಲೆಕ್ಚರರ್ಸು, ಈ ಥರ ನಾಲೆಜ್ ಕೊಡುವಂಥ ಒಂದು ವೃತ್ತಿಯಲ್ಲಿ ಇವರು ಇರ್ತಾರೆ. ನೀವು ಬೇಕಾದರೆ ನೋಡ್ಕೊಳ್ಳಿ, ಗುರುವಾರ ಹುಟ್ಟಿದವರು ಅಥವಾ 3ನೇ ತಾರೀಕು ಹುಟ್ಟಿದವರು ಎಲ್ಲರೂ ಹೀಗೆ ಇರ್ತಾರೆ. ಟೀಚಿಂಗ್ ಅಂದರೆ ಇವ್ರಿಗೆ ತುಂಬ ಇಷ್ಟ ಇರುತ್ತೆ. ಅದು ತುಂಬ ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್, ಹೆಲ್ಪ್ ಮಾಡೋದು ಅಂದರೆ ಇಷ್ಟ, ಬೇರೆಯವ್ರಿಗೆ ಸಪೋರ್ಟಾಗಿ ನಿಲ್ಲೋದು ಅಂದರೆ ಇಷ್ಟ, ಬೇರೆಯವರು
ಗೈಡ್ ಮಾಡೋದು ಅಂದರೆ ಇಷ್ಟ ತುಂಬ. ಇವರು ಬೇರೆಯವ್ರ ಮಾತು ಕೇಳೋವಂಥ ಪರಿಸ್ಥಿತಿಯಲ್ಲಿ ಇವರು ಯಾವತ್ತೂ ಇರೋದಲ್ಲ. ಇವರು ಬೇರೆಯವ್ರಿಗೆ ಗೈಡ್ ಮಾಡ್ತಾರೆ, ಬೇರೆಯವ್ರಿಗೆ ಮಾರ್ಗದರ್ಶಕರಾಗೇ ಇರ್ತಾರೆ. ಇವತ್ತು ಬೇರೆಯವರು ಕೆಳಗಡೆ ಇವರು ಕೆಲಸನೂ ಮಾಡೋದಿಲ್ಲ, ಇಷ್ಟನೂ ಪಡೋದಿಲ್ಲ, ಬೇರೆಯವ್ರ ಮಾತು ಕೇಳೋದಿಲ್ಲ. ಸೊ ಇವ್ರ ಮಾತೇ ವೇದವಾಕ್ಯ ಅನ್ನೋ ರೀತಿ ಜನ ಸಹ ಇವ್ರನ್ನ ಈಸಿಯಾಗಿ ನಂಬ್ತಾರೆ, ಯಾಕಂದರೆ ಅಷ್ಟು ನಾಲೆಜ್ ಇರುತ್ತೆ ಇವರಿಗೆ. ಆದರೆ ಕೈ ಮಾಡಿದ ಕೆಲಸ ಸ್ಲೋ ಆಗುತ್ತೆ, ಬೇಗ ಕಂಪ್ಲೀಟ್ ಮಾಡಲ್ಲ, ಫಾಸ್ಟಾಗಿ ಕಂಪ್ಲೀಟ್ ಮಾಡೋಕ್ಕಂತೂ ಇವ್ರಿಗೆ ಆಗೋದಿಲ್ಲ. ಸ್ಲೋ ಆದರೂ ಒಳ್ಳೆ ರಿಸಲ್ಟ್ ಕೊಡ್ತಾರೆ, ಒಳ್ಳೆ ರಿಸಲ್ಟ್ನ ತೊಗೊಂಬರ್ತಾರೆ. ಲೇಟ್ ಮ್ಯಾರೇಜಸ್ ಆಗಿರ್ಬೋದು, ಲೇಟಾಗಿ ಮದುವೆ ಆಗ್ಬೋದು, ಲೇಟ್ ಜಾಬ್ಸ್ ಆಗಿರ್ಬೋದು, ಬಿಸ್ನೆಸ್ಸಲ್ಲಿ ಸಕ್ಸಸ್ ಅನ್ನೋದು ಸಹ ಇವ್ರಿಗೆ ಲೇಟಾಗಿ ಬಂದರೂ ಅದ್ಭುತವಾಗಿ ಬರುತ್ತೆ. ಇಷ್ಟು ಫ್ರೆಂಡ್ಸ್ ಇವರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಹೀಗಿರುತ್ತೆ. ತುಂಬ ಹೆಲ್ಪಿಂಗ್ ನೇಚರ್ ಇರ್ತಾರೆ. ಬೇರೆಯವರು ಇದು ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್, ತುಂಬ ಸೆಲ್ಫ್ ರೆಸ್ಪೆಕ್ಟ್ ಇರ್ತಾರೆ. ಇನ್ವಿಟೇಷನ್ ಇಲ್ಲದೆ ಬೇರೆಯವ್ರ ಮನೆಗೆ ಹೋಗೋಕ್ಕೆ ಇಷ್ಟಪಡಿ, ಇನ್ವಿಟೇಷನ್ ಇಲ್ಲದೆ ಮದುವೆಗಳಿಗಾಗಿ ಕರೀಲಿಲ್ವಲ್ಲ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಯಾರಾದರೂ ಕರೆದ್ರೇ ಇವರು ಒಂದು ಇದು ಅಂದರೆ ಅಷ್ಟು ಸೆಲ್ಫ್ ರೆಸ್ಪೆಕ್ಟ್, ಸುಮ್ಮನೆ ಹೋಗ್ಬಿಡೋದಿಲ್ಲ. ಅದು ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಹೇಗಿರ್ಬೋದು, ಸೆಲ್ಫ್ ರೆಸ್ಪೆಕ್ಟ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡುವ ಒಂದು ವ್ಯಕ್ತಿಗಳಾಗಿರ್ತಾರೆ ಈ ಗುರುವಾರ ಹುಟ್ಟಿದವರು. ಆ್ಯಂಡ್ ಇವ್ರಿಗೆ ಲಕ್ಕಿ ನಂಬರ್ಸ್ ಬಂದು 1, 3, 9. ಇವ್ರಿಗೆ 3, 3ನೇ ಲಕ್ಕಿ ಇರುತ್ತೆ. ಸೊ 1, 3, 9 ಅಥವಾ 1 and 9 ಆರ್ ವೆರಿ ಲಕ್ಕಿ ನಂಬರ್ಸ್ ಇವ್ರಿಗೆ. ಅನ್ಲಕ್ಕಿ ನಂಬರ್ಸ್ ಬಂದು ಇವ್ರಿಗೆ 6, ಎನಿಮಿ ನಂಬರ್ ಅಂತ ಅಂದ್ಕೊಳ್ಳಿ ಅಥವಾ ಅನ್ಲಕ್ಕಿ ನಂಬರ್ ಆದರೂ ಅಂತ ಅಂದ್ಕೊಳ್ಳಿ. ಸೊ ಇವ್ರಿಗೆ 6 ಅನ್ನೋದು ಅನ್ಲಕ್ಕಿ ನಂಬರ್, ಅಪೋಸಿಟ್ ನಂಬರ್, ಎನಿಮಿ ನಂಬರ್ ಅಂತ ಹೇಳ್ತೀವಿ. ನ್ಯೂಟ್ರಲ್ ನಂಬರ್ ಬಂದು 2, 4, 8, 5 ಕೂಡ ಒಂದು ಸರಿ ಅನ್ಲಕ್ನೇ ತರುತ್ತೆ ಇವರಿಗೆ, ಅನ್ಲಕ್ಕೆ. ಸೊ 5 ಕೂಡ ನಾವು ತಗೋಬೋದು ಅನ್ಲಕ್ಕಿಯಲ್ಲಿ. ಇಲ್ಲಿ ನ್ಯೂಟ್ರಲ್ ಅಂದರೆ 2, 4 ಆ್ಯಂಡ್ 8 ಇವರಿಗೆ ತುಂಬ ಅದ್ಭುತವಾಗಿ ಕೂಡಿ ಬರುತ್ತೆ. ಏನಾದರೂ ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ 1, 3, 9 ಯೂಸ್ ಮಾಡಿ ಲಕ್ಕಿ ನಂಬರ್ಸ್ ಆಗಿ ಆ ಡೇಟ್ಸ್ನಲ್ಲಿ ನೀವು ಏನಾದರೂ ಕೆಲಸ ಮಾಡ್ಬೋದು. ಅಂದರೆ ಒಂದು ಸಂಬಂಧ ನೀವು ಮಂತ್ಸ್ ತಗೊಂಡ್ರೆ ಲಕ್ಕಿ ತಿಂಗಳು ಇವ್ರಿಗೆ, ಲಕ್ಕಿ ಅದೃಷ್ಟವಾದ ತಿಂಗಳು ಯಾವುದು, ಲಕ್ಕಿ ಮಂತ್ಸ್ ಅಂದರೆ ಇವರಿಗೆ ಜಾನ್ವರಿ, ಮಾರ್ಚ್, ಸೆಪ್ಟೆಂಬರ್. ಸೊ ಈ 3 ತಿಂಗಳು ಇವರಿಗೆ ಅದೃಷ್ಟವನ್ನು ತಗೊಂಬರುವ ಒಂದು ತಿಂಗಳುಗಳು ಇವು. ತುಂಬ ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಥವಾ ಜಾಬ್ ಸ್ಟಾರ್ಟ್ ಮಾಡಬೇಕು, ಜಾಬ್ ಫೈಂಡ್ ಮಾಡಬೇಕು ಅಂದರೆ ಈ ತಿಂಗಳಲ್ಲಿ ಈ ಗುರುವಾರ ಹುಟ್ಟಿದವರು ಟ್ರೈ ಮಾಡಿದ್ರೆ ಡೆಫಿನೆಟ್ಟಾಗಿ ನೀವು ಅಂದ್ಕೊಂಡಿರೋ ಕೆಲಸಗಳು ಸಂಪೂರ್ಣವಾಗಿ ವಿಜಯವಂತರಾಗ್ತೀರಾ, ಸಕ್ಸಸ್ನ ಪಡೆಯೋಕ್ಕೆ ಈಸಿ ರೂಟ್. ಆ್ಯಂಡ್ ಅನ್ಲಕ್ಕಿ ಮಂತ್ಸ್ ಇವರಿಗೆ, ಅನ್ಲಕ್ಕಿ ಮಂತ್ಸ್ ಯಾವುದು, ಅನ್ಲಕ್ಕಿ ನಂಬರ್ಸೇ ಅನ್ಲಕ್ಕಿ ಮಂತ್ಸ್ ಆಗುತ್ತೆ. ಅಂದರೆ ಜೂನು, ಮೇ ಸಹ ಇವರಿಗೆ ಅಷ್ಟಾಗಿ ಕೂಡಿ ಬರೋದಿಲ್ಲ. ಅನ್ಲಕ್ಕಿ ತಿಂಗಳು, ಅದೃಷ್ಟವಲ್ಲ ದುರಾದೃಷ್ಟವಾದ ತಿಂಗಳು ಅಂತಲೇ ಹೇಳ್ಬೋದು ಇವರಿಗೆ ಜೂನ್ ಆ್ಯಂಡ್ ಮೇ. ಸೊ ಜೂನ್ ಅಂದರೆ ಕಂಪ್ಲೀಟ್ ಅಪೋಸಿಟು, ಮೇ ಅನ್ನೋದು ನಿಮಗೆ 80% ಅಷ್ಟೇ. ಅದಕ್ಕೆ ನಾವು ಅದು 5ನ ಕೂಡ ನಾವು ಅನ್ಲಕ್ಕಿ ಅಂತ ಹೇಳ್ತೀವಿ. ಸೊ 5 ಅಂದರೆ ಏನು, 5ನೇ ತಿಂಗಳಂದರೆ ಮೇ ಅಲ್ವಾ, ಮೇ ಕೂಡ ಇವ್ರಿಗೆ ಅಷ್ಟಾಗಿ ಆಗಿ ಬರೋದಿಲ್ಲ. ಇನ್ನು ಇನ್ಯಾವ ಇವ್ರಿಗೆ ಲಕ್ಕಿ ಕಲರ್ಸ್ ಬಂದು ಲಕ್ಕಿ ಕಲರ್ಸ್ ಬಂದು ಇವರಿಗೆ ಗುರುವಾರ ಹುಟ್ಟಿದ್ದಾರೆ ಅಂದರೆ ಯೆಲ್ಲೋ, ಗುರುವಿನ ನಂಬರ್ ಯೆಲ್ಲೋ, ಆರೆಂಜು, ಲೈಟ್ ಆಗಲಿ ಡಾರ್ಕ್ ಆಗಲಿ, ಇದು ಆರೆಂಜ್ ಫ್ಯಾಮಿಲಿ, ಯೆಲ್ಲೋ ಫ್ಯಾಮಿಲಿಗೆ ಸಂಬಂಧಪಟ್ಟ ಕಲರ್ಸ್ ಇವರು ಲಕ್ಕಿಯಾಗಿ ಭಾವಿಸ್ಬೋದು, ಯೂಸ್ ಮಾಡ್ಬೋದು. ಆ್ಯಂಡ್ ಇವರು ರೆಡ್ ಕೂಡ ಯೂಸ್ ಮಾಡ್ಬೋದು ಅದ್ಭುತವಾಗಿ. ರೆಡ್ ಸಂಬಂಧ ಫ್ಯಾಮಿಲಿ ಪಟ್ಟ ಕಲರ್ಸ್, ಲೈಟು, ಗ್ರೇ, ಡಾರ್ಕು ಎಲ್ಲ ಯೂಸ್ ಮಾಡ್ಬೋದು. ಈ ಕಲರ್ಸ್ನ ಯೂಸ್ ಮಾಡಿದ್ರೆ ಇವರು ಒಳ್ಳೆ ಲಕ್ನ ತೊಗೊಂಬರ್ತೀವಿ. ಅಂದರೆ ಒಳ್ಳೆ ಕಾರ್ಯಗಳಿಗೆ, ಏನಾದರೂ ಇಂಪಾರ್ಟೆಂಟ್ ಜಾಬ್ ಸರ್ಚಿಂಗ್ಗೆ ಹೋಗೋವಾಗ ಅಥವಾ ಇಂಟರ್ವ್ಯೂಸ್ಗೆ ಹೋಗೋವಾಗ ಅಥವಾ ಏನಾದರೂ ಪ್ರಮೋಷನ್ಸ್ ಬರಬೇಕು ಅಂದರೆ ಇದು ಒಳ್ಳೆ ಕಾರ್ಯಗಳಿಗೆ ಕೆಲಸಕ್ಕೆ ಹೋಗುವಾಗ ನೀವು ಈ ಕಲರ್ಸ್ನ ಯೂಸ್ ಮಾಡಿದ್ರೆ ಲಕ್ಕಿ ಕಲರ್ಸ್ನ ಲಕ್ ಅನ್ನೋದು ನಿಮಗೆ ಕೂಡಿ ಬರುತ್ತೆ. ಅನ್ಲಕ್ಕಿ ಕಲರ್ ಅಂದರೆ ವೈಟ್, ಇವ್ರಿಗೆ ಆಗೋದೇ ಇಲ್ಲ, ಹಾಕಲೇಬಾರ್ದು, ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಅಂದರೆ ಅದು ವೈಟ್. ಶುಕ್ರನ ಒಂದು ನಂಬರ್ ಇವರಿಗೆ 3 and 6 ಆರ್ ಅಪೋಸಿಟ್ ಅಲ್ವಾ. 6 ಕಲರ್ ಬಂದು ವೈಟ್. ಶುಕ್ರನ ಕಲರ್ ಯಾವುದು,
ಬಿಳಿ ಕಲರ್. ಅದಕ್ಕೆ ಬಿಳಿ ಕಲರ್ ಅನ್ನೋದು ನೀವು ಕಂಪ್ಲೀಟಾಗಿ ಅವಾಯ್ಡ್ ಅಲ್ಲ, ಬಿಡಿ ಹಾಕಲೇಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಹೇಳ್ತಾ ಇದ್ದೀನಿ. ಸೊ ಇಷ್ಟು ಫ್ರೆಂಡ್ಸ್, ಗುರುವಾರ ನೀವೇನಾದರೂ ಹುಟ್ಟಿದ್ದೀರಾ, ಮಕ್ಕಳು, ವೈಫ್ ಯಾರಾದರೂ ಹುಟ್ಟಿದರೆ ಈ ವಿಡಿಯೋಸ್ನ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ, ಅವ್ರಿಗೂ ನಾಲೆಜನ್ನ ಕೊಡಿ. ನಮ್ಮ ವಿಡಿಯೋಸ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವರೆಲ್ಲ ಅದ್ಭುತವಾದ ಟೀಚಿಂಗ್ ಫೀಲ್ಡಲ್ಲೇ ಇರ್ತಾರೆ. ಬೇರೆಯವ್ರ ಕೆಳಗಡೆ ಅಂತ ಕೆಲಸ ಮಾಡೋಕ್ಕೆ ಇವರು ಖಂಡಿತವಾಗಿಯೂ ಇಷ್ಟಪಡೋದಿಲ್ಲ. ಇವರು ಆದಷ್ಟು ಟೀಚಿಂಗ್ ಪ್ರೊಫೆಷ್ನಲ್ಸ್ ಆಗೇ ಇರ್ತಾರೆ, ನೋಡ್ಕೊಳ್ಳಿ ಬೇಕಾದರೆ. ಸೊ ಇನ್ ಕೇಸ್ ಅವ್ರು ಏನಾದರೂ ಜಾಬ್ ಮಾಡ್ತಾಯಿದ್ರು ಕೂಡ ಅಲ್ಲಿ ಕೂಡ ಲೀಡರ್ಸ್ ಆಗೇ ಇರ್ತಾರೆ, ಲೈಕ್ ಸಮಥಿಂಗ್ ಲೀಡರ್ಸ್. ಇವ್ರ ಕೆಳಗಡೆ ಒಂದು 10 ಜನ 5 ಜನ ಇರೋ ಥರ ಆದರೂ ಇದ್ದೇ ಇರ್ತಾರೆ ಈ ಗುರುವಾರ ಹುಟ್ಟಿದವರು, ಅಥವಾ 3ನೇ ತಾರೀಕು, 12ನೇ ತಾರೀಕು, 21ನೇ ತಾರೀಕು, 30ನೇ ತಾರೀಕು ಹುಟ್ಟಿದವರು. ಥ್ಯಾಂಕ್ ಯು. ಹ್ಯಾಪಿ ಭಾರತ್. ಆ್ಯಂಡ್ ನಾವು ಪ್ರತಿ ತಿಂಗಳು ಲಕ್ಕಿ ನಂಬರ್ಸ್, ಲಕ್ಕಿ ಮೊಬೈಲ್ ನಂಬರ್ಸ್, ಲಕ್ಕಿ ವೆಹಿಕಲ್ ನಂಬರ್ಸ್, ಲಕ್ಕಿ ಬ್ಯಾಂಕ್ ಅಕೌಂಟ್ ನಂಬರ್ಸ್, ಲಕ್ಕಿ ನೇಮ್ ಕರೆಕ್ಷನ್, ಲಕ್ಕಿ ನೇಮ್ಸು ಮಕ್ಕಳಿಗೆ, ಈಗಾಗಲೇ ಹುಟ್ಟಿರೋ ಮಕ್ಕಳಿಗೆ ಅಥವಾ ಈಗ ಹುಡ್ತಾ ಇರೋ ಮಕ್ಕಳಿಗೆ ಒಳ್ಳೆ ಒಂದು ಭವಿಷ್ಯತ್ ನೀವು ಕೊಡಬೇಕು. ಸುಂದರವಾದ ಬ್ಯೂಟಿಫುಲ್ ವಂಡರ್ಫುಲ್ ಸೊಸೈಟಿಯಲ್ಲಿ ಸಕ್ಸಸ್ ಕೊಡಬೇಕು ನಿಮ್ಮ ಮಕ್ಕಳಿಗೆ ಅಂದ್ಕೊಂಡ್ರೆ ನೀವು ಕೊಡುವ ಹೆಸರು ತುಂಬ ಮುಖ್ಯ. ಸೊ ಇವೆಲ್ಲ ಪಂಚರತ್ನಗಳನ್ನ ಫಾಲೋ ಮಾಡಿ, ಪಂಚರತ್ನಗಳನ್ನ ಇಂಪ್ಲಿಮೆಂಟ್ ಮಾಡಿ ನಿಮ್ಮ ಜೀವನದಲ್ಲಿ. ಈಗ ಮುಂದೆ ನಮಗೆ ಜುಲೈ ಆ್ಯಂಡ್ ಆಗಸ್ಟಲ್ಲಿ 119 ಕೋಡ್, 111 ಕೋಡ್, ಸೂಪರ್ ಕೋಡ್ಸ್ ಬರ್ತಾಯಿದೆ ನಮ್ಮ ಮುಂದೆ. ಈ ಸೂಪರ್ ಕೋಡ್ಸ್ನ ನೀವೆಲ್ಲ ಈ ಪಂಚರತ್ನಗಳನ್ನ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಲಕ್ಕಿ ಮೊಬೈಲ್ ನಂಬರ್ಸ್ ಪ್ರತಿಯೊಬ್ಬರು ತಗೋಬೇಕು ಅನ್ನೋದೇ ನನ್ನ ಒಂದು ಆಸೆ. ಸೊ ಲಕ್ಕಿ ನಂಬರ್ಸ್ ಬೇಕಾದವರು ಇಮ್ಮಿಡಿಯೇಟಾಗಿ ನಮಗೆ ಕಾಂಟ್ಯಾಕ್ಟ್ ಮಾಡಿ, ಕೆಳಗಡೆ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಹ್ಯಾಪಿ ಭಾರತ್.